ನಿಮ್ಮ ಸಮ್ಮೇಳನ ಬೆಳಗ್ಗೆಯಿಂದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ನಾನು ವೈಸ್ ಚಾನ್ಸಲರ್ ಹೇಳ್ತೀನಿ. ಆಮೇಲೆ ಇನ್ನೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವೆಲ್ಲ ವೈಸ್ ಚಾನ್ಸಲರ್ಗಳು ಇದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಈ ಯುವಕರು ಈ ಡ್ರಗ್ಸು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ವಿಶೇಷವಾಗಿ ಯುವಕರು ಬಲಿಯಾಗ್ತಾ ಇದ್ದಾರೆ. ಮತ್ತೆ ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಅನ್ನ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಕೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಒಂದು ಬಿಡಿಗಾಗ್ತದೆ ಎಂತದು ಡ್ರಗ್ಸ್. ನಿಮ್ಮ ಕ್ಯಾಂಪಸ್ಗಳಲ್ಲಿ ಕನಿಷ್ಠ ಪಕ್ಷ ಡ್ರಗ್ಸ್ ಮುಕ್ತ ಆಗಬೇಕು. ಈ ಕಡೆಗೂ ಕೂಡ ಗಮನ ಕೊಡ್ತಕ್ಕಂಥದ್ದು. ಒಂದು, ನೀವು ಮಾಡಿದ್ರೆ ಸೊಸೈಟಿಗೆ ಅನುಕೂಲ ಆಗ್ತದೆ, ಉತ್ತಮವಾದಂತ ನಾಗರಿಕರನ್ನ ತಯಾರು ಮಾಡಲಾಗುತ್ತೆ. ಉತ್ತಮವಾದಂತ ನಾಗರಿಕರನ್ನು ತಯಾರು ಮಾಡಿದ್ರೆ ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡಬೇಕು ಅಂತ ಹೇಳಿ ನೀವು ನಿಮ್ಮ ಕ್ಯಾಂಪಸ್ಗಳಲ್ಲಿ ಯಾರ್ಯಾರು ಡ್ರಗ್ಸ್ ಮಾಫಿಯಾಗಳಿದ್ದಾರೆ ಅಥವಾ ಡ್ರಗ್ಸ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ಮಾರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ. ಮೊಬೈಲ್ ಬ್ಯಾನ್ ಮಾಡೋದು ಅಂದ್ರೆ ಕಾಲೇಜ್ ಬರಲ್ಲ, ಡಿಗ್ರಿಗೆ 16 ವರ್ಷ ಇಲ್ಲ. ನಿಮ್ಮ ಅಭಿಪ್ರಾಯ ಅಂದ್ರೆ 16 ಇಯರ್ಸ್ ಒಳಗೆ 16 ಒಳಗಡೆ ಬಹಳ ಒಳ್ಳೆ ಡಿಸಿಷನ್ ಸರ್, ಬಹಳ ಒಳ್ಳೆ ಡಿಸಿಷನ್ ಸರ್. ಮಾಡಬೇಕು 16 ವರ್ಷಕ್ಕಿಂತ ಕೆಳಗೆ ಮಕ್ಕಳಿಗೆ ಕಡ್ಡಾಯ ಮೊಬೈಲ್ ಯೂಸೇಜ್ ಅಟ್ಲೀಸ್ಟ್ ಕ್ಲಾಸ್ಗಳಲ್ಲಿ ಶಾಲೆಗಳಲ್ಲಿ ಮಾಡಿದ್ರೆ ಬಹಳ ಒಳ್ಳೆ. 16 ವರ್ಷ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆಲ್ಲ 16 ವರ್ಷದವರೆಗೆ ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ.